ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್. ಇವತ್ತು ಶನಿವಾರ ಸಾಯಂಕಾಲ ನೋಡ್ರಿ, ಸಾಯಂಕಾಲ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಂಜೆ ದಿನಚರಿ ಕುರಿತು, ನಮ್ಮ ಟೆರೆಸ್ ವ್ಯೂಸ್ ಹೆಂಗದ ಮತ್ತು ನಮ್ಮ ಟೆರೆಸ್ ಮೇಲೆ ಹೋಗಿ ನಿಂತಾಗ ನಮ್ಮ ಶಾಪೂರ್ ಯಾವ ರೀತಿ ಕಾಣಿಸ್ತದ, ಅದೇ ರೀತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹಾಗೋದ್ರ ಜೊತೆ ಚೆನ್ನಾಗಿರುವಂಥ ಒಂದು ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಟೀಚರ್ ಆಗಿರೋದ್ರಿಂದ ಸ್ಕೂಲ್ಗೆ ಹೋಗಿ ಬಂದ ನಂತರ ಸ್ವಲ್ಪ ಸಮಯ ಇರ್ತದೆ, ಅದರೊಳಗೇನೆ ಸಮಯ ಉಳಿಸ್ಕೊಂಡು ಈ ರೀತಿಯ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಇವಾಗ ಸಾಯಂಕಾಲ ಆಗಿರೋದ್ರಿಂದ ನಮ್ಮ ಮನೆಯವರಿಗೆ ಟೀ ಬೇಕಾಗಿತ್ತು ರೀ, ಟೀಯನ್ನು ಮಾಡಕತ್ತೀನಿ ನೋಡ್ರಿ. ಅವರಿಗೆ ಟೀ ಮಾಡಿ ಕೊಟ್ಟ ನಂತರ ನಾನು ಮುಖವನ್ನು ತೊಳೆದುಕೊಂಡು ಸಾಯಂಕಾಲ ದೇವ್ರ ಪೂಜೆ ಮಾಡ್ತೀನಿ ರೀ. ದೇವ್ರ ಪೂಜೆ ಮಾಡಿದ ನಂತರ ನಾನು ಟೀಯನ್ನು ಸೇವನೆ ಮಾಡ್ತೀನಿ ನೋಡ್ರಿ. ಮಕ್ಕಳು ಪಾಪ್ಕಾರ್ನ್ ಬೇಕಂದಿದ್ದಕ್ಕೆ ನಾನು ಆಲ್ರೆಡಿ ಡಿಮಾರ್ಟ್ ಒಳಗೆ ಪಾಪ್ಕಾರ್ನ್ ಪ್ಯಾಕೆಟನ್ನು ತಂದಿದ್ದೆ ರೀ. ಅದನ್ನೇ ನಾನು ಅವರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ರೀ. ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಪಾಪ್ಕಾರ್ನನ್ನು ಹಾಕಿ ಮಿಕ್ಸ್ ಮಾಡ್ಬೋದು ರೀ. ಅದು ಯಾರಿಗೆ ಜಾಸ್ತಿ ಖಾರ ಉಪ್ಪು ಬೇಕು ಈಗಲೇ ನಾವು ಖಾರ ಉಪ್ಪನ್ನು ಹಾಕಿ ಬಿಡ್ಬೋದು ರೀ. ಆದ್ರೆ ನಮ್ಮ ಮನೆಯೊಳಗೆ ಆಮೇಲೆ ಬೇಕಂತಂದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಪ್ಲೇನ್ ಬೇಕಾಗಿತ್ತು, ಕೆಲವೊಬ್ಬರಿಗೆ ಖಾರ ಉಪ್ಪು ಬೇಕಾಗಿತ್ತು. ಹೀಗಾಗಿ ನಾನು ಇವಾಗ ಮುಚ್ಚಳವನ್ನು ಮುಚ್ಚಿ ಪ್ಲೇನನ್ನು ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಮನೆಯಲ್ಲೇ ಸುಲಭವಾಗಿ ಪಾಪ್ಕಾರ್ನನ್ನು ರೆಡಿ ಮಾಡ್ಕೋಬೋದು ನೋಡಿರಿ. ಈಗ ಸಾಯಂಕಾಲ ನನ್ನ ಮಗಳಿಗೆ ಇದು ಮಾಡಿಕೊಟ್ಟಿದ್ಕೆ ಭಾಳಷ್ಟು ಖುಷಿಯಿಂದ ಅವಳು ತಿಂತಾಳೆ ಇದ್ದಾಳೆ ನೋಡ್ರಿ. ಸೂಪರಾಗಿ ಅಂತೂ ಕೂಡ ಇಷ್ಟಪಟ್ಟು ತಿಂತಾಳ್ರಿ. ಡೈಲಿ ಇದನ್ನೇ ಏನು ಮಾಡೋದಿಲ್ಲ, ಬೇರೆ ಬೇರೆ ರೀತಿಯ ಸ್ನ್ಯಾಕ್ಸನ್ನು ಮಾಡ್ತೀನಿ. ಇವತ್ತು ಅದು ಬೇಡಿದ್ಕೆ ಮಾಡಿಕೊಟ್ಟು ನೋಡಿರಿ. ಇವಾಗ ಮೇಲ್ಗಡೆ ನಮ್ಮ ಟೆರೆಸ್ ಗಾರ್ಡನ್ ಈಗ ಸಿಂಪಲ್ಲಾಗಿ ಮಾಡೀವಿ. ಹೆಂಗದ ಅಂತ ನೋಡ್ಕೊಂಬರಂಬರ್ರಿ. ಇವಾಗ ನಾವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿವಿ. ಸ್ವಲ್ಪ ಇವಾಗ ಗಿಡ ಹಚ್ಚಿವಿ. ಹೀಗಾಗಿ ಹೂಗಳು ಭಾಳಷ್ಟಾಗಿದ್ದನ್ನು ನೋಡಿ ನನ್ನ ಮಗಳು ತುಂಬಾ ಖುಷಿಪಟ್ಟು ನೋಡ್ರಿ. ನಾನು ಒಂದು 15-20 ದಿವಸ ಆಗಿರ್ಬೋದು ನಾವು ಮ್ಯಾಗ ಬಂದೇ ಇರಲಿಲ್ಲ. ಈ ಹೂಗಳ ನೋಡಿ ತುಂಬಾ ಸಂತೋಷಪಟ್ಟು ನೋಡ್ರಿ. ಚೆನ್ನಾಗಾಗ್ಯಾವ ಹೂವು. ಈ ರೀತಿಯ ಗಾರ್ಡನಿಂಗನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ. ಆಲ್ರೆಡಿ ಕೆಲವೊಂದು ಮಿಶೋದ ಪ್ರಾಡಕ್ಟ್ಗಳನ್ನು ಬಳಸಿ ನಾನು ಈ ರೀತಿ ಮಾಡಿದ್ದೀನಿ. ಇದಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೋದು, ಯಾವ್ಯಾವ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದಾಗ ಈ ರೀತಿ ಹೂಗಳು ಬರ್ತಾವ ಅನ್ನುವಂಥ ಒಂದು ವಿಡಿಯೋಸು ಕೂಡ ನಿಮಗೆ ಮಾಡ್ತೀನಿ ರೀ. ಇದು ನಮ್ಮ ಮನೆ 4th ಫ್ಲೋರ್ ಮ್ಯಾಗ ನಿಂತಾಗ್ರಿ ನಮ್ಮ ಶಾಪೂರ್ ನೋಡ್ರಿ ಎಷ್ಟು ಚಂದ ಕಾಣಕತ್ತದ. ಈಗ ನೋಡ್ತಾ ಇರೋದು ನಮ್ಮ ಶಾಪೂರ್ದ ಗುಡ್ಡ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಅದ ರೀ ಗುಡ್ಡ ರೀ. ಇದು ಇಲ್ಲಿ ನೋಡ್ತಾ ಇರ್ಬೋದ್ರಿ ನಿಮಗೆ ಬುದ್ಧ ಮಲಗಿರುವ ದೃಶ್ಯ ಅಂತ ಹೇಳಿ ಕರೀತಾರೆ. ಸೇಮ್ ನೋಡಿದಾಗ್ರಿ ಬುದ್ಧ ಮಲಗಿದಾನೇನೋ ಅನ್ನೋ ಥರ ಕಾಣ್ತದ್ರಿ.
ಇವಾಗ ನೋಡ್ರಿ ಟೈಮ 8 ಗಂಟೆ ಆಗಿತ್ತು. ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಾ ಬಾಂಡೆ ಅವಳು ಎಲ್ಲ ಬಾಂಡೆನ ತಿಕ್ಕಿಟ್ಟು ಹೋಗಿದ್ದಳ್ರಿ. ಹೀಗಾಗಿ ಅವುಗಳನ್ನು ಒಟ್ಟಿ ಇವಾಗ ಜೋಳದ ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಅಂತೀವಿ ರೀ, ಅದನ್ನು ಮಾಡ್ಬೇಕಂತ ರೆಡಿ ಮಾಡ್ತಾ ಇದ್ದೀನಿ ರೀ. ನಾ ಮೊದಲಿಗೆ ಬದ್ನೆಕಾಯನ್ನು ಕ್ಲೀನಾಗಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಅದನ್ನು ಕಟ್ ಮಾಡ್ಬೇಕ್ರಿ. ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೋಬೇಕಂತಂದ್ರೆ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಮೊದಲಿಗೆ ನಾವು ಹುರಿದ ಶೇಂಗಾ ಬೀಜನ ಹಾಕೊಳ್ಳಂಬ್ರಿ. ಆಮೇಲೆ ಒಣಗಿರುವಂಥ ಕೊಬ್ಬರಿಯನ್ನು ತುರ್ಕೊಂಡು ಹಾಕೋಬೇಕು. ಜೀರಿಗೆಯನ್ನು ಹಾಕೋಬೇಕ್ರಿ. ಹಳದಿ ಪೌಡ್ರು ಅಥವಾ ಅರಿಶಿಣ ಪುಡಿ ಅಂತೀವಲ್ಲ ಅದನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕ್ರಿ. ಮತ್ತು ಮಸಾಲೆ ಖಾರ, ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ರೀ ಇದು, ಇದನ್ನು ಹಾಕೋಬೇಕು. ಲವಂಗ ಮತ್ತು ಚಕ್ಕಿಯನ್ನು ಹಾಕೋಬೇಕು. ಗರಂ ಮಸಾಲ ಹಾಕೋಬೋದು ಅಥವಾ ಬಿಡ್ಬೋದು ರೀ, ನಿಮಗೆ ಇಷ್ಟ ನೋಡ್ರಿ. ಆಮೇಲೆ ನಾನು ಎಳ್ಳನ್ನು ಕೂಡ ಹಾಕೋತೀನಿ ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸಿ ಪೌಡ್ರ್ ಮಾಡಿಕೊಂಡು ಈ ಮಿಕ್ಸಿ ಮಾಡಿರುವಂಥ ಈ ಪೌಡ್ರಿಗೆ ನಾವು ಏನು ಮಾಡ್ಬೇಕ್ರಿ, ಹುಣಸಿಕಾಯಿ ನೆನೆ ಹಾಕಿ ಅದನ್ನು ಕೂಡ ಹಾಕಿ ಅದರ ರಸವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಮಿಕ್ಸ್ ಮಾಡಿದಂಥನ್ನು ನಾವು ಬದ್ನಿಕಾಯಿನ ಕಟ್ ಮಾಡ್ಕೊಂಡಿರ್ತೀವಲ್ರಿ ಅದರೊಳಗೆ ತುಂಬಿಕೊಂಡು ಇಟ್ಕೋಬೇಕು ನೋಡ್ರಿ. ಬದ್ನಿಕಾಯಿ ಎಣ್ಗಾಯಿ ಒಗ್ಗರಣೆ ಹಾಕ್ಬೇಕ್ರಿ. ಇವಾಗ ಮೊದಲು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಬೇಕ್ರಿ. ತದನಂತರ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ನಾವು ಕರಿಬೇವು ಸೊಪ್ಪನ್ನು ಹಾಕಿ ಕೂಡ ಫ್ರೈ ಮಾಡ್ಕೋಬೇಕು. ಮತ್ತು ಆಗಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಈರುಳ್ಳಿ ಮತ್ತು ಟೊಮೆಟೊ, ಅದನ್ನೆಲ್ಲ ಒಂದೊಂದಾಗಿ ಹಾಕಿ ಚೆನ್ನಾಗಿ ಅವುಗಳನ್ನು ಕೂಡ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಲ್ಲ ಫ್ರೈ ಮಾಡ್ಕೊಂಡ ನಂತರ ನಾವು ತುಬ್ಬಿಟ್ಟಿದ್ವಲ್ರಿ ಬದ್ನಿಕಾಯನ್ನು ಕೂಡ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಮಸಾಲೆ ಉಳಿದಿರ್ತದಲ್ರಿ ಮಿಕ್ಸಿ ಜಾರ್ ಒಳಗೆ, ಅದನ್ನೆಲ್ಲ ಹಾಕ್ಕೋಬೇಕ್ರಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲೆ ನಾವು ಆ್ಯಡ್ ಮಾಡ್ಕೋಬೋದು ನೋಡ್ರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ನೀವು ಹಾಕೋಬೇಕು ನೋಡ್ರಿ. ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಡ್ರಿ. ಮತ್ತು ನಿಮಗೆ ಗಟ್ಟಿ ಬೇಕಂತಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಡ್ರಿ. ಇಲ್ಲ ನಮಗೆ ಜಾಸ್ತಿ ಬೇಕು ಸ್ವಲ್ಪ ತಿಳಿಯಾದ ಉಣ್ತೀವಿ ಅಂತಂದ್ರೆ ನೀವು ತಿಳಿನೋ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಚೆನ್ನಾಗಿ ಏನು ಮಾಡ್ಕೋಬೇಕ್ರಿ, ಅದನ್ನು ಕುಕ್ ಮಾಡ್ಕೋಬೇಕು ನೋಡ್ರಿ. ಬದ್ನಿಕಾಯಿ ಎಣ್ಗಾಯಿ ಪಲ್ಯಕ್ಕೆ ರೀ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ರೀ. ಹಿಂಗಾಗಿ ನಾನು ಜೋಳದ ರೊಟ್ಟಿ ಮಾಡಕತ್ತೀನಿ ರೀ. ಮೊದಲು ಹಿಟ್ಟನ್ನು ಸೋಸ್ಕೊಂಡಿನಿ ರೀ. ಆಮೇಲೆ ಅದಕ್ಕೆ ನಾವು ನೀರನ್ನು ಕಾಯಿಸಿ ಕಳ ಕುದಿಬೇಕ್ರಿ. ನೀರು ಅಷ್ಟು ಗಟ್ಟಿ, ಅದಕ್ಕೆ ನಾವು ಜಿಗಿ ಅಂತೀವಿ. ಜಿಗಿಯನ್ನು ಹಾಕ್ಕೊಂಡು ನಾವು ಕರೆಕ್ಟಾಗಿ ಇವಾಗ ನಾದ್ಕೋಬೇಕು ನೋಡ್ರಿ. ಗಟ್ಟಿಯಾಗಿ ನೋಡ್ರಿ, ನೀವು ಯಾವ ಇದ್ರೊಳಗೆ ಮಾಡ್ತೀರಿ, ಗಟ್ಟಿ ಬೇಕಂದ್ರೆ ಗಟ್ಟಿ ನಾದ್ಕೊಳ್ರಿ, ಮತ್ತು ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ನು ಕೂಡ ನಾದ್ಕೋಬೋದು ನೋಡ್ರಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಇದ್ರೆ ರೊಟ್ಟಿ ಮೆತ್ತಗೆ ಆಗ್ತಾವೆ ರೀ. ಹೀಗಾಗಿ ನಾವು ಸ್ವಲ್ಪ ಮೀಡಿಯಮ್ ಇದ್ರೊಳಗೆ ನಾದ್ಕೋತೀವಿ ನೋಡ್ರಿ. ಇವಾಗ ಈ ರೀತಿಯಾಗಿ ನಾದ್ಕೋಬೇಕು ನೋಡ್ರಿ. ನಮ್ಮ ಕಡೆ ಹೆಂಗಂತಾರೆ, ಉತ್ತರ ಕರ್ನಾಟಕದ ಕಡೆ ಚರ ನಾದ್ಕೋಬೇಕು ಅಂದ್ರೆ ರೊಟ್ಟಿ ಭಾಳ ಟೇಸ್ಟ್ ಆಗ್ತಾವ ಅಂತ ಹೇಳಿ ಹೇಳ್ತಿರ್ತಾರೆ. ಹೀಗಾಗಿ ನಾವು ಇದೇ ರೀತಿ ನಾದ್ಕೋತೀವಿ ನೋಡ್ರಿ.
ಈ ರೀತಿ ಕೈಯಿಂದ ರೊಟ್ಟಿಯನ್ನು ನೀಟಾಗಿ ಮಾಡ್ಕೋಬೇಕ್ರಿ. ಅದೇ ಅಲ್ಲದೆ ನಾನು ರಾಗಿ ರೊಟ್ಟಿಯನ್ನು ಕೂಡ ತೀಡಿ ಯಾವ ರೀತಿ ಮಾಡ್ಬೋದು, ಟೇಸ್ಟಿಯಾಗಿರುವಂಥ ರೊಟ್ಟಿಗಳನ್ನ ಯಾವ ರೀತಿ ಮಾಡ್ಬೋದು ಅಂತ ಇನ್ನೊಂದು ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಈಗ ರೊಟ್ಟಿಯನ್ನು ಹಂಚ ಮೇಲೆ ಹಾಕ್ತೀವಲ್ರಿ, ಅದನ್ನು ಮೆತ್ತನೆ ಬಟ್ಟೆಯಿಂದ ಅದನ್ನು ಒಂದು ಸೈಡ ನೀರು ಹಚ್ಕೋಬೇಕ್ರಿ. ನಾವು ಕೆಲವೊಬ್ರು ಕೈಯಿಂದನೇ ಹಚ್ಕೋತಾರೆ, ಆ ರೀತಿ ನನಗೆ ರೂಢಿ ಇಲ್ಲ. ಹೀಗಾಗಿ ನಾವು ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ನೀರನ್ನು ಹಚ್ಕೋತೀವಿ ನೋಡ್ರಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಕೂಡ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಚೆನ್ನಾಗಿ ಬೈದ ನಂತರ ಅದನ್ನು ತಿರುವಿ ಹಾಕೋಬೋದು ನೋಡ್ರಿ. ಉತ್ತರ ಕರ್ನಾಟಕದೊಳಗೆ ರೀ ಜೋಳದಿಂದ ಸಾಕಷ್ಟು ಅಡುಗೆಗಳನ್ನು ಮಾಡ್ತಾರೆ. ಮೊದಲೇದಾಗಿ ಜೋಳದ ರೊಟ್ಟಿ ಮಾಡ್ತೀವಿ, ಜೋಳದ ಮುಟ್ಟಿಗೆಯನ್ನು ಕೂಡ ಮಾಡ್ತೀವಿ ರೀ, ಜೋಳದ ನುಚ್ಚು ಮಾಡ್ತೀವಿ, ಜೋಳದ ಗಂಜಿ ಮಾಡ್ತೀವಿ, ಆಮೇಲೆ ಜೋಳದ ಕಡಬನ್ನು ಕೂಡ ಮಾಡ್ತೀವಿ ರೀ. ಈ ರೀತಿಯಾಗಿ ಜೋಳ ನಮ್ಮದು ಮೇನ್ ಫುಡ್ ರೀ. ಹಿಂಗಾಗಿ ವಿಧ ವಿಧ ರೀತಿ ಆಹಾರಗಳನ್ನು ನಾವು ಇದರಲ್ಲೇ ತಯಾರು ಮಾಡ್ತೀವಿ ನೋಡ್ರಿ. ನಮ್ಮ ಮನೆಯೊಳಗೆ ಸಾಯಂಕಾಲ ಊಟಕ್ಕೆ ಮಾತ್ರ ಬಿಸಿ ಬಿಸಿ ರೊಟ್ಟಿ ಮಾಡಿದ್ವಿ ಅಂತಂದ್ರೆ ದಿಪ್ಪಗೆ ಮಾಡ್ಕೊಂಡು ಉಣ್ತೀವಿ ನೋಡ್ರಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದವರು ಲೈಕ್ ಮಾಡಿರಿ. ಈ ರೀತಿಯಾಗಿ ನಮ್ಮ ನೋಡ್ರಿ ಬಿಸಿ ರೊಟ್ಟಿ ಮತ್ತು ಎಣ್ಣೆ ಬದ್ನಿಕಾಯಿ ಹೆಂಗಾಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ಹೊಸದಾದ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.